ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕಟಕ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 17 ಶುಕ್ರವಾರ. ಈ ರಾಶಿ ಚಕ್ರ ಚಿಹ್ನೆಯ ಸಂಪೂರ್ಣ ಜಾತಕ ಫಲಿತಾಂಶಗಳು. ನನ್ನ ಚಾನಲ್ಗೆ ಚಂದಾದಾರರಾಗದೆ ಈ ರಾಶಿ ಚಕ್ರ ಚಿಹ್ನೆ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ. ಕಾಮೆಂಟ್ ಮಾಡಲು ಓಂ ಶ್ರೀ ಮಾತ್ರೆಯೇ ನಮಃ ಎಂದು ಕಾಮೆಂಟ್ ಮಾಡಿ. ಈಗ ನಮ್ಮನ್ನು ಬೆಂಬಲಿಸಲು ಮರೆಯಬೇಡಿ. ಈಗ ಈ ವಿಡಿಯೋದಲ್ಲಿ ನಾಳೆ ಈ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಏನಾಗಲಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇಂದು ನಿಮ್ಮನ್ನು ವಿವರಿಸುವ ದೈವಿಕ ಶಕ್ತಿ ಯಾವುದು, ಕೆಲವು ವರ್ಷಗಳಿಂದ ನಿಮ್ಮೊಂದಿಗಿದ್ದ ಮತ್ತು ನಿಮ್ಮನ್ನು ರಕ್ಷಿಸುತ್ತಿರುವ ಶುಭ ವ್ಯಕ್ತಿ ಯಾರು ಎಂದು ನಿಮಗೆ ತಿಳಿಯಲಿದೆ. ಅದು ದೈವಿಕ ಶಕ್ತಿಯು ನಿಮ್ಮಿಂದ ಏನನ್ನು ಬಯಸುತ್ತದೆ ಎಂಬುದನ್ನು ಕೇಳಲು ಪ್ರಯತ್ನಿಸೋಣ. ನಾಳೆ ನೀವು ವರ್ಷಗಳಿಂದ ಬಯಸುತ್ತಿರುವ ಎಲ್ಲಾ ರೀತಿಯ ಗೌರವವಾಗಿರಬಹುದು, ಅಥವಾ ಅದು ಹಣವಾಗಿರಬಹುದು, ಅಥವಾ ನೀವು ಕಳೆದುಕೊಂಡಿರುವ ಸಂಬಂಧವಾಗಿರಬಹುದು. ಅದು ಏನೇ ಇರಲಿ, ನೀವು ಬಯಸುತ್ತಿರುವುದಕ್ಕೆ ಸಂಬಂಧಿಸಿದ ಎಲ್ಲವನ್ನು ನೀವು ಪಡೆಯುವ ಅವಕಾಶವಿದೆ. ನಾಳೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬರಲಿವೆ. ತೀವ್ರ ಬಡತನದಲ್ಲಿರುವವರು ಸಹ ಕೋಟ್ಯಾಧಿಪತಿಗಳಾಗುವಷ್ಟು ಉತ್ತಮ ಅವಕಾಶ ನಿಮಗೆ ಸಿಗುತ್ತದೆ. ಈ ಪವಾಡಕ್ಕೆ ಕಾರಣವೆಂದರೆ ನಿಮ್ಮ ರಾಶಿಯಲ್ಲಿರುವ ಶುಕ್ರನು ಶುಭ ಸ್ಥಾನವನ್ನು ಪ್ರವೇಶಿಸುತ್ತಿದ್ದಾನೆ ಮತ್ತು ಹೀಗಾಗಿ ನಿಮ್ಮ ಜೀವನದಲ್ಲಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲಿದೆಯೋ ಅಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆ ದೈವಿಕ ಶಕ್ತಿಯು ಹಲವಾರು ವರ್ಷಗಳಿಂದ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ನಿಮ್ಮ ಜೀವವನ್ನು ರಕ್ಷಿಸುವುದಲ್ಲದೆ ನೀವು ಅವಮಾನಿಸಲ್ಪಟ್ಟಾಗಲೆಲ್ಲ ನಿಮ್ಮೊಂದಿಗೆ ನಿಂತಿದೆ. ಇತರರು ನಿಮ್ಮ ಮೇಲೆ ಹಾರಾಡುತ್ತಿದ್ದರೂ ಸಹ ಅದು ನಿಮ್ಮನ್ನು ಅವರಿಂದ ರಕ್ಷಿಸುತ್ತದೆ. ನಿಮ್ಮ ಒಳ್ಳೆಯತನ, ನಿಮ್ಮ ಶುದ್ಧ ಮನಸ್ಸು, ನಿಮ್ಮ ಈ ಅದ್ಭುತ ಶಕ್ತಿಯು ನಿಮ್ಮ ಕಡೆಗೆ ಆಕರ್ಷಿಸಿದ ಒಂದು ವಿಷಯ ಯಾವುದು? ಈ ಅದ್ಭುತ ಶಕ್ತಿಯು ನಿಮ್ಮಿಂದ ಬಯಸುವ ಒಂದು ವಿಷಯ ಯಾವುದು? ಇಂದಿನಿಂದ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ? ಲಕ್ಷ್ಮೀ ದೇವಿಯು ಎಲ್ಲಿ ಸಂತೋಷ ಪಡುತ್ತಾಳೋ ಅಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ನಿಮ್ಮ ಜೀವನದಲ್ಲೂ ಈಗ ಅದೇ ಆಗುತ್ತದೆ. ಒಂದು ಅದ್ಭುತ ದೈವಿಕ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ಆಕರ್ಷಿಸಿದೆ ಮತ್ತು ಎಲ್ಲಾ ರೀತಿಯಿಂದಲೂ ನಿಮ್ಮನ್ನು ರಕ್ಷಿಸುತ್ತಿದೆ. ಅದು ನಿಮ್ಮನ್ನು ಏಕೆ ಅನುಸರಿಸುತ್ತಿದೆ? ಅದು ನಿಮ್ಮಿಂದ ನಿರೀಕ್ಷಿಸುವ ಒಂದು ವಿಷಯ ಯಾವುದು? ಈಗ ಈ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ನಾಳೆಯು ನಿಮ್ಮ ಜೀವನದಲ್ಲಿ ದೇವರು ನೀಡುವ ಉಡುಗೊರೆಯಂತೆ ಇಂದು ಆ ದೈವಿಕ ಶಕ್ತಿಯು ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಅದ್ಭುತ ಉಡುಗೊರೆಗಳನ್ನು ನಿಮಗೆ ನೀಡಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳು, ನೋವುಗಳು ಮತ್ತು ಅವಮಾನಗಳನ್ನು ಕೊನೆಗಳಿಸುವ ಸಮಯ ಇದಾಗಿದೆ. ಅಲ್ಲದೆ ಆ ದೈವಿಕ ಶಕ್ತಿಯು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವವನ್ನು ಉಳಿಸುತ್ತಿದೆ. ನೀವು ಅಪಾಯದಲ್ಲಿದ್ದಾಗ, ಬೇರೆ ಯಾರು ಇಲ್ಲದಿದ್ದಾಗ, ನೀವು ತಿಳಿಯದೆಯೇ ಆ ಶಕ್ತಿಯು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುತ್ತಿದೆ ಮತ್ತು ನಿಮ್ಮನ್ನು ಹೊರಗೆಸೆದಿದೆ. ಸಮಾಜದಲ್ಲಿ ಕೆಲವರು ನಿಮ್ಮನ್ನು ಕೀಳಾಗಿ ಮಾತನಾಡಿದರು ಅಥವಾ ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದರು. ಅವರು ಎಷ್ಟೇ ಪ್ರಯತ್ನಿಸಿದರೂ ಆ ಶಕ್ತಿಯು ನಿಮ್ಮನ್ನು ತಾಯಿಯಂತೆ ರಕ್ಷಿಸುತ್ತದೆ. ಅಲ್ಲದೆ ನೀವು ಅದನ್ನು ಗಮನಿಸದೇ ಇರಬಹುದು, ಆದರೆ ಆ ಶಕ್ತಿಯ ಪ್ರಭಾವವು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ವಾಸ್ತವವಾಗಿ ಆ ದೈವಿಕ ಶಕ್ತಿಯು ನಿಮ್ಮ ಮನಸ್ಸಿನಲ್ಲಿ ಬೇರೂರಿದೆ, ಏಕೆಂದರೆ ನಿಮ್ಮ ಹೃದಯದಲ್ಲಿ ನೀವು ತುಂಬಾ ಶುದ್ಧ ಹೃದಯ ಮತ್ತು ಇತರರಾಗಿ ಮನಸ್ಸನ್ನು ಹೊಂದಿದ್ದೀರಿ. ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲ. ನೀವು ಎಂದಿಗೂ ಇತರರ ಬಗ್ಗೆ ಅಸೂಯೆ ಪಡುವುದಿಲ್ಲ. ನೀವು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಿ ಮೇಲೆ ಬರಲು ಬಯಸುತ್ತೀರಿ. ನಿಮ್ಮಲ್ಲಿರುವ ಶುದ್ಧ ಸ್ವಭಾವ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ತತ್ವಶಾಸ್ತ್ರವು ನಿಮ್ಮನ್ನು ಅಂತಹ ಅದ್ಭುತ ಶಕ್ತಿಗೆ ತಂದಿದೆ. ನೀವು ಇತರರೊಂದಿಗೆ ಸ್ಪರ್ಧಿಸುವುದು ಮಾತ್ರವಲ್ಲದೆ ಯಾವಾಗಲೂ ಅವರನ್ನು ತೊಂದರೆಗೊಳಿಸಬೇಕು ಎಂದು ನೀವು ಎಂದಿಗೂ ಯೋಚಿಸಿರಲಿಲ್ಲ. ಈ ಸದ್ಗುಣಗಳಿಂದಾಗಿ ಆ ದೈವಿಕ ಶಕ್ತಿಯು ಈಗ ನಿಮಗೆ ಒಂದು ಉತ್ತಮ ಅವಕಾಶವನ್ನು ನೀಡಲಿದೆ. ಆ ಅವಕಾಶವು ನಿಮ್ಮ ಜೀವನದಲ್ಲಿ ಏನನ್ನು ಬದಲಾಯಿಸಲಿದೆ ಎಂಬುದನ್ನು ತಿಳಿಯೋಣ. ನಿಮ್ಮ ಒಳ್ಳೆಯ ಕಾರ್ಯಗಳು ಸಹ, ನಿಮ್ಮ ಶುದ್ಧ ಆಲೋಚನೆಗಳು
ಆ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಆಕರ್ಷಿಸಿವೆ ಎಂದು ಹೇಳಬಹುದು. ಭಕ್ತಿಯಲ್ಲಿ ಶುದ್ಧ ಮನಸ್ಸಿದ್ದರೆ ಮಾತ್ರ ದೇವರು ಕೂಡ ಭಕ್ತನ ಗುಲಾಮನಾಗುತ್ತಾನೆ ಎಂದು ಹಿರಿಯರು ಸುಮ್ಮನೆ ಹೇಳಲಿಲ್ಲ. ನಿಮ್ಮ ವಿಷಯದಲ್ಲಿಯೂ ಅದೇ ಆಗುತ್ತದೆ. ನಿಮ್ಮ ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ, ನೀವು ಎಷ್ಟೇ ಹಿನ್ನಡೆಗಳನ್ನು ಎದುರಿಸಿದರೂ, ನೀವು ಆ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ದೈವಿಕ ಶಕ್ತಿಯು ಇಂದು ನಿಮಗೆ ಇಷ್ಟವಾಗುವಂತೆ ಮಾಡಿದ್ದು ನಿಮ್ಮ ಅಚಲ ನಂಬಿಕೆಯೇ. ಇಂದಿನಿಂದ ನಿಖರವಾಗಿ 4 ದಿನಗಳಲ್ಲಿ ನಾನು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೇನೆ. ಶಕ್ತಿ ಯಾರೇ ಆಗಿರಲಿ, ನೀವು ಇಷ್ಟು ವರ್ಷಗಳಿಂದ ಹಂಬಲಿಸುತ್ತಿದ್ದದ್ದು ಏನೇ ಇರಲಿ, ಅದು ಹಣ, ಗೌರವ, ಸ್ವಂತ ಮನೆ ಅಥವಾ ವಾಹನವಾಗಿರಬಹುದು. ನೀವು ಬಯಸಿದ ಎಲ್ಲವೂ ಈಡೇರುವ ಸಮಯ ಇದು. ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಹೆಚ್ಚಾಗುತ್ತವೆ ಮತ್ತು ನೀವು ನಿಮ್ಮ ಮನಸ್ಸನ್ನು ಹೊಂದಿಸುವ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ಸನ್ನು ಸಾಧಿಸುವಿರಿ. ಆ ದೈವಿಕ ಶಕ್ತಿಯು ಈಗ ನೀವು ಇಷ್ಟು ವರ್ಷಗಳಿಂದ ಎದುರಿಸುತ್ತಿರುವ ಕಷ್ಟಗಳ ಮೇಲೆ ಕೋಪಗೊಂಡಿದೆ. ಆ ದೇವರು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವ ಶಕ್ತಿಗಳ ಮೇಲೆ ಎಷ್ಟು ಕೋಪಗೊಂಡಿದ್ದಾನೆ ಎಂದರೆ, ನಿಮ್ಮ ಕಷ್ಟಗಳನ್ನು ಕೊನೆಗೊಳಿಸಲು ಸ್ವತಃ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲದೆ ಈ ದೈವಿಕ ಶಕ್ತಿ ಬೇರೆ ಯಾವುದೂ ಅಲ್ಲ. ಅದು ನಿಮ್ಮಿಂದ ಒಂದು ಸಣ್ಣ ವಿಷಯವನ್ನು ನಿರೀಕ್ಷಿಸುತ್ತದೆ. ನೀವು ಆ ಒಂದು ವಿಷಯವನ್ನು ಮಾತ್ರ ನೀಡಲು ಸಾಧ್ಯವಾದರೆ, ಆ ಶಕ್ತಿಯು ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸಿದ್ಧವಾಗುತ್ತದೆ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶುಕ್ರನ ಶಕ್ತಿ ಬಲವಾಗಿದೆ ಮತ್ತು ಅದ್ಭುತವಾದದ್ದು ಸಂಭವಿಸಲಿದೆ ಎಂಬ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಭಾವನೆಗಳನ್ನು ನೀಡುತ್ತದೆ. ನೀವು ಇಲ್ಲಿಯವರೆಗೆ ತಲುಪಲು ಸಾಧ್ಯವಾಗದ ದೊಡ್ಡ ಅದೃಷ್ಟವು ನಿಮ್ಮ ದಾರಿಗೆ ಬರಲಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಆ ದೈವಿಕ ಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿರುವುದು. ಆ ಶಕ್ತಿಯು ಖಂಡಿತವಾಗಿಯೂ ನಿಮ್ಮನ್ನು ರಕ್ಷಿಸುತ್ತದೆ ಎಂದು ದೃಢವಾಗಿರಿ. ಎಂದು ದೃಢವಾಗಿ ದೇವರನ್ನು ನಂಬಿರಿ. ದೈವಿಕ ಶಕ್ತಿಯು ನಿಮ್ಮ ಬಗ್ಗೆ ಸ್ವಲ್ಪ ಅಸಹನೆ ತೋರುವುದಕ್ಕೆ ಇನ್ನೊಂದು ಪ್ರಮುಖ ಕಾರಣವಿದೆ. ನೀವು ನಿಮ್ಮ ಶತ್ರುಗಳನ್ನು ಅವರು ಯಾರೆಂದು ತಿಳಿಯದೆಯೇ ನಂಬುತ್ತೀರಿ. ನಿಮ್ಮ ಆಲೋಚನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಇದು ತುಂಬಾ ಶಕ್ತಿ ಮತ್ತು ಅತಿಯಾದ ಶಕ್ತಿ. ಶತ್ರುಗಳು ಒಳಗೆ ಹೋರಾಡುತ್ತಿದ್ದರೂ ಮತ್ತು ನಿಮ್ಮ ಪತನವನ್ನು ಬಯಸುತ್ತಿದ್ದರೂ ಸಹ ನೀವು ಇನ್ನೂ ಅವರನ್ನು ಶತ್ರುಗಳೆಂದು ಪರಿಗಣಿಸುತ್ತಿಲ್ಲ. ದೈವಿಕ ಶಕ್ತಿಯು ನಿಮಗೆ ಹಲವು ಬಾರಿ ಚಿಹ್ನೆಗಳ ಮೂಲಕ ತಿಳಿಸಿದ್ದರೂ ಸಹ ನೀವು ಅವರನ್ನು ನಿರ್ಲಕ್ಷಿಸುತ್ತಲೇ ಇರುತ್ತೀರಿ. ಅದಕ್ಕಾಗಿಯೇ ದೈವಿಕ ಶಕ್ತಿ ಈಗಲೂ ಸಹ ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊಂದಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಆ ಶತ್ರುಗಳನ್ನು ತುಂಬಾ ನಂಬುತ್ತೀರಿ. ನೀವು ಅವರೊಂದಿಗೆ ಸುತ್ತಾಡುತ್ತೀರಿ ಮತ್ತು ಅವರೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತೀರಿ. ನಿಮ್ಮ ಕೆಲಸದಲ್ಲಿ ಇಂದಿನ ಘಟನೆಗಳನ್ನು ಸಹ ನೀವು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ. ನಿಮ್ಮಲ್ಲಿರುವ ಈ ಮುಗ್ಧತೆಯನ್ನು ನೋಡಿ ಆ ದೈವಿಕ ಶಕ್ತಿಯು ನಿಮ್ಮ ಕಡೆ ತುಂಬಾ ಅನಿರೀಕ್ಷಿತವಾಗಿದೆ. ಆ ದೃಶ್ಯ ಶಕ್ತಿಯು ನಿಮಗೆ ಹಲವು ವಿಧಗಳಲ್ಲಿ ಅನೇಕ ಚಿಹ್ನೆಗಳನ್ನು ನೀಡುತ್ತಿದ್ದರೂ ನೀವು ಅದರ ಬಗ್ಗೆ ಯಾವುದೇ ಗಮನ ಹರಿಸುತ್ತಿಲ್ಲ. ನೀವು ಆ ಶತ್ರುಗಳನ್ನು ನಿಮ್ಮ ಉತ್ತಮ ಸ್ನೇಹಿತರೆಂದು ಪರಿಗಣಿಸುತ್ತಿದ್ದೀರಿ. ನೀವು ಈಗ ಎಚ್ಚರಗೊಳ್ಳದಿದ್ದರೆ ನಿಮ್ಮ ಜೀವನದಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುವ ಅಪಾಯವಿದೆ. ಏಕೆಂದರೆ ಆ ಶತ್ರುಗಳು ನಿಮ್ಮನ್ನು ನಾಶ ಮಾಡುವ ಗುರಿಯನ್ನು ಹೊಂದಿದ್ದಾರೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ಆ ಶಕ್ತಿಯು ನಿಮ್ಮ ಮೇಲೆ ನಿಗೂಢ ವಿಧಾನಗಳು ಮತ್ತು ತಾಂತ್ರಿಕ ಪ್ರಯೋಗಗಳನ್ನು ಸಹ ಮಾಡುತ್ತಾರೆ. ಅವರು ನಿಮಗೆ ಮಾನಸಿಕವಾಗಿ ಹಾನಿ ಮಾಡಲು ನಿಮ್ಮ ಮೇಲೆ ಅನೇಕ ಅಪರಿಚಿತ ನಿಗೂಢ ವಿಧಿವಿಧಾನಗಳನ್ನು ಸಹ ಮಾಡುತ್ತಿದ್ದಾರೆ. ಇದು ಕೇಳಲು ಭಯಾನಕವಾಗಿದೆ, ಆದರೆ ಇದು ನಿಜ. ಈ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಇತ್ತೀಚೆಗೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಬಹುದು. ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಮಾತ್ರವಲ್ಲದೆ, ಜೀವನದಲ್ಲಿ ಸಂತೋಷವು ಬಂದು ಹೋಗುವ ನೀರಿನಂತೆ ಆವಿಯಾಗುತ್ತದೆ. ಆ ತಾಂತ್ರಿಕ ಶಕ್ತಿಯು ನಿಮ್ಮ ಮೇಲಿನ ಸಕಾರಾತ್ಮಕ ಶಕ್ತಿಯನ್ನು ಹಲವು ವಿಧಗಳಲ್ಲಿ ಕಡಿಮೆ ಮಾಡುತ್ತದೆ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳಿಂದಾಗಿ ಆ ದೈವಿಕ ಶಕ್ತಿಯು ನಿಮ್ಮನ್ನು ಗುರಾಣಿಯಂತೆ ರಕ್ಷಿಸುತ್ತಿದೆ. ಆದರೂ ನೀವು ಆ ಶತ್ರುಗಳೊಂದಿಗೆ ಸುತ್ತಾಡಿದಾಗ ಮತ್ತು ಅವರನ್ನು ನಿಮ್ಮ ಮನೆಗೆ ಕರೆತಂದಾಗ ಆ ರಕ್ಷಣಾತ್ಮಕ ಗುರಾಣಿ ದುರ್ಬಲಗೊಳ್ಳುತ್ತದೆ. ಇದರಿಂದಾಗಿ ನೀವು ಅನೇಕ ಕೆಲಸಗಳನ್ನು ಮಾಡಲು ಬಯಸಿದರೂ ಸಹ ನೀವು ಮಾಡಲು ಯೋಜಿಸುತ್ತಿರುವ ಕೆಲಸಗಳು ನಿಮ್ಮ ಮನಸ್ಸಿನಲ್ಲಿ ನಿರಾಶೆಗೊಳ್ಳುತ್ತಲೇ ಇರುತ್ತವೆ ಮತ್ತು ಸಮಯಕ್ಕೆ ಪೂರ್ಣಗೊಳ್ಳುವುದಿಲ್ಲ.
ನಿಮ್ಮ ಇಚ್ಛಾಶಕ್ತಿ ಕಡಿಮೆಯಾಗುತ್ತದೆ ಮತ್ತು ನೀವು ನಿರಂತರವಾಗಿ ಯಾವುದೋ ಅಪರಿಚಿತ ಚಿಂತೆ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಆ ದೈವಿಕ ಶಕ್ತಿಯು ನಿಮ್ಮಿಂದ ಏನು ಬಯಸುತ್ತದೆ? ಆ ಶತ್ರುಗಳಿಂದ ಮತ್ತು ನೀವು ಮತ್ತು ನಿಮ್ಮ ಹೆಂಡತಿಯನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ಈಗ ಎಚ್ಚರಿಕೆಯಿಂದ ತಿಳಿಯೋಣ. ನಿಮ್ಮ ಜೀವನವನ್ನು ಬದಲಾಯಿಸುವ ರಹಸ್ಯವು ಈಗ ಬಹಿರಂಗಗೊಳ್ಳಲಿದೆ. ನೀವು ಇಂದು ಒಂದು ಯೋಜನೆಯನ್ನು ಮಾಡಿದರೂ ಸಹ ಆ ಶತ್ರುಗಳ ಪ್ರಭಾವದಿಂದಾಗಿ ಅದು ಮಧ್ಯದಲ್ಲಿ ನಿಲ್ಲುತ್ತದೆ. ಆ ಶಕ್ತಿಯನ್ನು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ. ಮುಂದಿನ 10 ದಿನಗಳಲ್ಲಿ ನೀವು ಮಾಡಲಿರುವ ಯಾವುದೇ ಪ್ರಮುಖ ಕೆಲಸದಲ್ಲಿ ಆ ಶಕ್ತಿಯು ನಿಮ್ಮನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಅಲ್ಲದೆ ಈ ವಿಡಿಯೋದಲ್ಲಿ ಆ ಶತ್ರುಗಳ ಹೆಸರುಗಳ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಆ ದೈವಿಕ ಶಕ್ತಿ ಏನು ಬಯಸುತ್ತದೆ ಎಂದು ತಿಳಿದಿದೆಯೇ? ಅದು ಈಗ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಆಲಿಸಿ. ವಿಡಿಯೋ ಸರಿಯಾಗಿ ಕೇಳದೆ ಫಲಿತಾಂಶ ಸಿಗಲಿಲ್ಲ ಎಂದು ಹೇಳುವ ಹಲವಾರು ಜನರಿದ್ದಾರೆ. ಏನು ಮಾಡಬೇಕೆಂದು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ವಿವರಗಳನ್ನು ಸಂಪೂರ್ಣವಾಗಿ ಆಲಿಸುವುದು ಬಹಳ ಮುಖ್ಯ. ಇಂದಿನಿಂದ ನಿಮ್ಮ ಜಾತಕದಲ್ಲಿ ಶುಕ್ರನು ಖಂಡಿತವಾಗಿಯೂ ಶಕ್ತಿಶಾಲಿಯಾಗಲಿದ್ದಾನೆ. ಇದರಿಂದಾಗಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಮತ್ತು ಅಂತಹ ಸಮಯದಲ್ಲಿ ನೀವು ಹಣದ ಬಗ್ಗೆ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ಪ್ರಯೋಜನವಾಗುವ ವಿಷಯಗಳಿಗೆ ಕೇವಲ 10 ರೂಪಾಯಿಗಳನ್ನು ಖರ್ಚು ಮಾಡಿ. ನೀವು ನಿಷ್ಪ್ರಯೋಜಕ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿದರೆ ನಿಮ್ಮ ಅದೃಷ್ಟವು ನಿಮ್ಮಿಂದ ದೂರವಾಗುವ ಅಪಾಯವಿದೆ. ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಎಲ್ಲಿ ಖರ್ಚು ಮಾಡಬೇಕು ಎಂಬುದನ್ನು ನಿರ್ಧರಿಸುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವ ಆ ಶಕ್ತಿ ಯಾವುದು? ಆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ನಿಜವಾಗಿಯೂ ನಿಮ್ಮ ನಿರ್ಧಾರಗಳು ನಿಮ್ಮ ಬಗ್ಗೆ ಸಂಪೂರ್ಣ ಕರುಣೆಯನ್ನು ತೋರುತ್ತಿದ್ದಾಳೆ. ಆ ತಾಯಿ ತುಂಬ ಕೋಮಲ ಹೃದಯದವಳು. ಅವಳು ನಿಮ್ಮ ಮೇಲೆ ಮನಸ್ಸು ನೆಟ್ಟ ನಂತರ ನಿಮ್ಮ ಎಲ್ಲ ಬಡತನ ದೂರವಾಗುತ್ತದೆ ಮತ್ತು ನಿಮ್ಮ ಜೀವನವು ಬದಲಾಗುತ್ತದೆ. ಎಲ್ಲ ಆರ್ಥಿಕ ಸಮಸ್ಯೆಗಳು ಅವುಗಳ ಬೇರುಗಳೊಂದಿಗೆ ನಿವಾರಣೆಯಾಗುವ ಸಮಯ ಬಂದಿದೆ ಮತ್ತು ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಇತರ ಕೆಲವು ಮುನ್ನೆಚ್ಚರಿಕೆಗಳು ಮತ್ತು ಆ ಶತ್ರುಗಳನ್ನು ನೀವು ಹೇಗೆ ತಪ್ಪಿಸಬಹುದು ಎಂಬುದನ್ನು ತಿಳಿಯೋಣ. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿದ್ದರೆ ಅತ್ಯಂತ ಕಠಿಣ ಪರ್ವತಗಳೂ ಸಹ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಣ್ಮರೆಯಾಗುತ್ತವೆ. ಆ ತಾಯಿಗೆ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಶಕ್ತಿ ಇರುವುದರಿಂದ ನಿಮ್ಮ ಆರ್ಥಿಕವಾಗಿ ಎಲ್ಲ ತೊಂದರೆಗಳು ಸಹ ದೂರವಾಗುತ್ತವೆ. ದೂರವಾಗಲು ಒಂದು ಅದ್ಭುತ ಸಮಯ ಬಂದಿದೆ ಎಂದೇ ಹೇಳಬಹುದು. ಈ 4 ದಿನಗಳಲ್ಲಿ ನೀವು ನಿರ್ಧಾರ ಎಂದು ಹೇಳಬೇಕು. ಈ 4 ದಿನಗಳಲ್ಲಿ ನೀವು ನಿರ್ಧಾರ ತೆಗೆದುಕೊಂಡರೆ ನೀವು ಅದನ್ನು ಖಂಡಿತವಾಗಿಯೂ ಅನುಸರಿಸಬೇಕು. ಹಣವನ್ನು ಖರ್ಚು ಮಾಡಬೇಡಿ. ಜೂಜಾಟದಂತಹ ಅಭ್ಯಾಸಗಳಿಂದ ದೂರವಿರಿ. ನೀವು ಸರಿಯಾದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿದರೆ ಮಾತ್ರ ಆ ತಾಯಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತಾಳೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಅನೇಕ ಜನರು ಆಹಾರವನ್ನು ವ್ಯರ್ಥ ಮಾಡುತ್ತಾರೆ. ಅವರು ಹೊರಗಿನಿಂದ ತರುವ ಆಹಾರ, ಮನೆಯಲ್ಲಿ ಮಾಡುವ ಆಹಾರ ಅರ್ಧಂಬರ್ಧ ತಿಂದು ಉಳಿದಿದ್ದನ್ನು ಎಸೆಯುತ್ತಾರೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ. ತಾಯಿ ಅನ್ನಪೂರ್ಣೇಶ್ವರಿಯೂ ಸಹ ಕೋಪಗೊಳ್ಳುತ್ತಾಳೆ. ಆಗ ಶುಕ್ರನು ದುರ್ಬಲನಾಗುತ್ತಾನೆ. ನಿಮ್ಮ ಜಾತಕದಲ್ಲಿ ಶುಕ್ರನು ಬಲಶಾಲಿಯಾಗಿದ್ದರೂ ನೀವು ಐಷಾರಾಮಿ ಜೀವನ, ವಾಹನ, ಯೋಗ ಮತ್ತು ಆಧುನಿಕ ಸೌಲಭ್ಯಗಳನ್ನು ಪಡೆಯುತ್ತೀರಿ. ನೀವು ಏನೇ ಬಳಸಿದರೂ ನೀವು ಪ್ರಯಾಣಿಸುವ ವಾಹನವು ಹೆಚ್ಚಾಗಿ ಶುಕ್ರನ ವಾಹನವಾಗಿರುತ್ತದೆ. ಆದ್ದರಿಂದ ನೀವು ಯಾವಾಗಲೂ ನೀವು ಬಳಸುವ ವಾಹನವನ್ನು ಗೌರವದಿಂದ ನಡೆಸಿಕೊಳ್ಳಬೇಕು. ಅಂದರೆ ಜನರು ಮಾಡುವ ಇನ್ನೊಂದು ತಪ್ಪು ಎಂದರೆ ಅವರು ಹತ್ತಿರದ ವಾಹನಗಳನ್ನು ತಿಂಗಳಾನುಗಟ್ಟಲೆ ಸ್ವಚ್ಛ ಮಾಡುವುದೇ ಇಲ್ಲ. ಧೂಳಿನಿಂದ ತುಂಬಿಕೊಂಡಿರುತ್ತದೆ. ಅವರು ಬಂಡಿಗಳನ್ನೂ ಸಹ ಬಳಸುತ್ತಲೇ ಇರುತ್ತಾರೆ. ನಿಮ್ಮ ಜಾತಕದಲ್ಲಿ ಶುಕ್ರನು ಬಲಶಾಲಿಯಾಗಿದ್ದರೂ ಆ ದೇವರು ನಮಗೆ ವರದಾನವಾದಂತಹ ಸೌಲಭ್ಯ ನೀಡಿದ್ದರೂ ಅದನ್ನು ನಾವು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಆದ್ದರಿಂದ ನಾವು ನಮ್ಮ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಶುಕ್ರನು ನಾವು ಅದನ್ನು ಸ್ವಚ್ಛವಾಗಿ ಹೇಗೆ ಇಟ್ಟುಕೊಂಡಿರುತ್ತೇವೆಯೋ ಅಂತಹ
ಲಾಭದಾಯಕ ಸ್ಥಾನದಲ್ಲಿ ನಮ್ಮನ್ನು ಇಡುತ್ತಾನೆ. ಮತ್ತು ಮುಂದಿನ 4 ದಿನಗಳಲ್ಲಿ ನೀವು ಈ ಸಣ್ಣ ಬದಲಾವಣೆಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಅದನ್ನು ಹೊಳೆಯುವಂತೆ ಮಾಡುವುದು ಮಾತ್ರವಲ್ಲ, ಇದು ನಿಮ್ಮ ಜಾತಕದಲ್ಲಿ ಶುಕ್ರನನ್ನು ಬಲಪಡಿಸುವ ಪ್ರಕ್ರಿಯೆಯಾಗಿದೆ. ನಿಮ್ಮ ವಾಹನವನ್ನು ನೀವು ಎಷ್ಟು ಬೇಕಾದರೂ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಸ್ತುಗಳನ್ನು ಗೌರವಿಸುವ ಶುಕ್ರನು ನಿಮಗೆ ಉತ್ತಮ ಜೀವನವನ್ನು ನೀಡುತ್ತಾನೆ. ನೀವು ಹಿಂದೆ ತಿಳಿದೋ ತಿಳಿದೆಯೋ ಕೆಲವು ತಪ್ಪುಗಳನ್ನು ಮಾಡಿರಬಹುದು, ಆದರೆ ಈ 4 ದಿನಗಳಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ನಿಮ್ಮ ಮನೆ ಮತ್ತು ನಿಮ್ಮ ವಾಹನವನ್ನು ನೋಡಿಕೊಳ್ಳಿ. ಸಮಯವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಪ್ರತಿ ಕ್ಷಣವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ಈ ಸಮಯದಲ್ಲಿ ನಿಮ್ಮ ಬಾಯಿಂದ ಯಾವುದೇ ತಪ್ಪು ಮಾತುಗಳು ಬರಬಾರದು, ಕೆಟ್ಟ ಮಾತುಗಳು ಬರಬಾರದು, ಯಾರನ್ನು ನೋಯಿಸುವ ರೀತಿಯಲ್ಲಿ ಮಾತನಾಡಬಾರದು. ಏಕೆಂದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ. ಆದ್ದರಿಂದ ಈ ರೀತಿಯ ಪ್ರಕ್ರಿಯೆಗಳಲ್ಲಿ ನೀವು ತೊಡಗಬೇಡಿ. ತಾಯಿಯ ಆಗಮನವು ನಿಮಗೆ ಕೆಲವು ಚಿಹ್ನೆಗಳನ್ನು ನೀಡುತ್ತದೆ. ಈ 4 ದಿನಗಳಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಕೆಲಸವನ್ನು ಮೆಚ್ಚಿದರೆ, ನಿಮಗೆ ಯಾವುದೇ ಉಡುಗೊರೆಯನ್ನು ನೀಡಿದರೆ ನೀವು ಅದನ್ನು ನಿರಾಕರಿಸಬಾರದು. ಮತ್ತು ಒಂದು ಫೋನ್ ಕರೆಯ ಮೂಲಕ ಬರಬಹುದು, ಕಚೇರಿಯಲ್ಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಕ್ರಿಯೆಯ ರೂಪದಲ್ಲಿ ಬರಬಹುದು. ಅಂತಹ ಅವಕಾಶಗಳು ಬಂದಾಗ ಅದು ಚಿಕ್ಕದಾಗಿದ್ದರೂ ಅವುಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಕೆಲವರು ದುರಂಕಾರಿಗಳಾಗಿರುತ್ತಾರೆ. ಅವರು ಇತರರ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ನಾವು ಅವರ ಮುಂದೆಯೇ ಮಾತನಾಡುತ್ತೇವೆ, ನಮ್ಮ ಏಳಿಗೆಯ ಬಗ್ಗೆ ಮಾತನಾಡುತ್ತೇವೆ. ಇದರಿಂದ ನಮಗೆ ದುಷ್ಪರಿಣಾಮ ಬೀರಬಹುದು. ನಿಮಗೆ ಬರುವ ಅವಕಾಶದೊಂದಿಗೆ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ನಿಮ್ಮನ್ನು ಸಂಪರ್ಕಿಸುತ್ತಾಳೆ. ಖಂಡಿತವಾಗಿಯೂ ಹಾಗೆಯೇ ಪರಿಗಣಿಸಿ ಮತ್ತು ಅದನ್ನು ಸಂಗ್ರಹಿಸಿ. ನೀವು ಯಾವುದೇ ಬಣ್ಣದವರಾಗಿದ್ದರೂ ನಿಮಗೆ ಬರುವ ಆ ಸಣ್ಣ ಮನ್ನಣೆಯನ್ನು ನೀವು ಗೌರವಿಸಿದರೆ, ಆ ತಾಯಿ ನಿಮಗೆ ಮಹಿಳೆಯ ರೂಪದಲ್ಲಿ ಅದೃಷ್ಟವನ್ನು ನೀಡಲಿದ್ದಾರೆ. ನೀವು ಹಾಗೆ ಮಾಡಿದಾಗ ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಅದೃಷ್ಟ ಹಾಳಾಗುವ ಅಪಾಯವಿದೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿದ್ದಾಗ ಲಕ್ಷ್ಮೀದೇವಿಯು ಸಹ ನಿಮಗೆ ಸಹಾಯ ಮಾಡುತ್ತಾಳೆ. ಅದು ಬರದಿದ್ದರೂ ಅವಳು ನಿಮಗೆ ಯಾವುದಾದರೂ ರೂಪದಲ್ಲಿ ಹಣವನ್ನು ಕಳುಹಿಸಲು ಪ್ರಯತ್ನಿಸುತ್ತಾರೆ. ಅದು ನಿಮಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಮುಂದಿನ 4 ದಿನಗಳವರೆಗೆ ಅಥವಾ 2ನೇ ಅಥವಾ ಇತರ ಪ್ರಮುಖ ಚಿಹ್ನೆಗಳವರೆಗೆ ನೀವು ಯಾವುದೇ ಚಿಹ್ನೆಗಳನ್ನೂ ಸಹ ನೋಡಿದರೆ ಅವುಗಳನ್ನು ಬಿಡಬೇಡಿ. ನೀವು ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡಿ ಎದ್ದಾಗ ಬೆಳಿಗ್ಗೆ ಹಲ್ಲಿಯನ್ನು ನೋಡಿದರೆ ಅದು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಿರುವ ಬಲವಾದ ಸಂಕೇತವಾಗಿದೆ ಎಂದು ನಂಬಿರಿ. ಆ ತಾಯಿ ನಿಮ್ಮ ಮನೆಯಲ್ಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಅದನ್ನು ಯಾವಾಗಲೂ ನಿಮ್ಮ ಮನೆಯಲ್ಲಿ ಶುಭವಾಗಿರಿಸಿಕೊಳ್ಳಿ. ಎಲ್ಲಿಯೂ ಯಾವುದೇ ಕೆಟ್ಟ ಪ್ರಭಾವಗಳನ್ನು ತಪ್ಪಿಸಿ. ಈಗ ನಿಜವಾದ ವಿಷಯಕ್ಕೆ ಬಂದಾಗ, ಆ ದೈವಿಕ ಶಕ್ತಿ ನಿಮ್ಮ ಮನೆಗೆ ಬರುತ್ತಿದೆ. ನೀವು ಬಯಸುವ ಆ ಒಂದು ವಸ್ತುವಿನ ಶಕ್ತಿಯು ನಿಮಗೆ ಬೇಕಾದ ಪ್ರೀತಿಯನ್ನು ಮತ್ತು ಒಂದು ವಸ್ತುವಿನ ರೂಪದಲ್ಲಿ ಸಂಪತ್ತನ್ನು ನೀಡಲು ಬಯಸುತ್ತದೆ. ನಿಮ್ಮ ಜೀವನದಲ್ಲಿ ಒಬ್ಬ ಶತ್ರು ಇರುವುದರಿಂದ ತಾಯಿ ನಿಮ್ಮ ಮೇಲೆ ಸ್ವಲ್ಪ ಕೋಪಗೊಂಡಂತೆ ತೋರುತ್ತದೆ. ನೀವು ತುಂಬ ಒಳ್ಳೆಯ ವ್ಯಕ್ತಿ ಮತ್ತು ನೀವು ಎಲ್ಲರನ್ನೂ ನಂಬುತ್ತೀರಿ. ಆದರೆ ಆ ಶತ್ರುಗಳು ನಿಮಗೆ ನೀಡುವ ವಸ್ತುಗಳನ್ನು ಸ್ವಲ್ಪವೂ ಯೋಚಿಸದೆ ನಿಮ್ಮ ಮನೆಗೆ ಹಾಕಬೇಡಿ. ವಾಸ್ತವವಾಗಿ ಆ ಶತ್ರುಗಳು ರಸ್ತೆಯಲ್ಲಿ ಮ್ಯಾಜಿಕ್ ಮಾಡುವ ಮೂಲಕ ನಿಮ್ಮನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆ ಶತ್ರುಗಳು ಕೆಲವು ಜಾದೂಗಾರರ ಸಹಾಯದಿಂದ ಕೆಲವು ವಸ್ತುಗಳನ್ನು ಹೊಂದಿದ್ದಾರೆ. ಆದರೆ ಇಲ್ಲದಿದ್ದರೆ ಹಣ ಅಥವಾ ಏನನ್ನಾದರೂ ನಿಮಗೆ ಯಾವುದೋ ಮಂತ್ರದಿಂದ ನೀಡಲ್ಪಟ್ಟಿರಬಹುದು. ಉದಾಹರಣೆಗೆ, ನೀವು ಅವರಿಗೆ ಸಾಲವನ್ನು ನೀಡಿರಬಹುದು. ಅವರು ಅದನ್ನು ವಾಪಸ್ ಕೊಡುವಾಗ ಕೆಲವು ತಾಂತ್ರಿಕ ಪ್ರಯೋಗಗಳನ್ನು ಮಾಡಿ ನಿಮಗೆ ಕೊಡಬಹುದು. ಅಲ್ಲದೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಬೇರೆಯವರ ಮನೆಯಲ್ಲಿ ಹಣವನ್ನು ಇಟ್ಟಿದ್ದೀರಿ ಎಂದು ನಿಮಗೆ ತಿಳಿದಿರುವುದಿಲ್ಲ. ಈ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಯು ನಿಮ್ಮ ಅದೃಷ್ಟವನ್ನು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಹಣ ಮಾತ್ರವಲ್ಲದೆ ಹಳೆಯ ಬಟ್ಟೆಗಳು ಮತ್ತು ಇತರ ಜನರ ವಸ್ತುಗಳೂ ಸಹ ಇತರರ ಪಿತೂರಿಗಳಿಂದ ಮಾಡಲಾಗುತ್ತದೆ. ಬಹುಶಃ ಶತ್ರುಗಳು ಇದ್ದಾರೆ ಮತ್ತು ಆ ಶಕ್ತಿಯಿಂದ ನೀವು ಹೇಗೆ ತಪ್ಪಿಸಿಕೊಳ್ಳಬಹುದು? ಈಗ ಎಚ್ಚರಿಕೆಯಿಂದ ಆಲಿಸಿ. ನೀವು ತಿಳಿಯದೇ ಮಾಡಿದ ದೊಡ್ಡ ತಪ್ಪು ಏನು? ಕೆಲವರು ನಿಮ್ಮಿಂದ ಬಟ್ಟೆ ಅಥವಾ ಇತರ ವಸ್ತುಗಳನ್ನು ಕೇಳುತ್ತಾರೆ. ನೀವು ಅವುಗಳನ್ನು ಅವರಿಗೆ ಕೊಡುತ್ತೀರಿ. ಅವರು ಅವುಗಳನ್ನು ತೆಗೆದುಕೊಂಡು ನಿಮಗೆ ನಕಾರಾತ್ಮಕ ಶಕ್ತಿಯನ್ನು ನೀಡುತ್ತಾರೆ. ಈ ಕಾರಣದಿಂದಾಗಿ ಅದೃಷ್ಟದ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿ ನಿಮ್ಮ ಅದೃಷ್ಟವನ್ನು ತಡೆಯಲು ಪ್ರಯತ್ನಿಸುತ್ತದೆ. ಅದಕ್ಕಾಗಿಯೇ ಮುಂದಿನ 4 ದಿನಗಳಲ್ಲಿ ನೀವು ಯಾರಿಂದಲೂ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಳಬಾರದು.
ಒಪ್ಪಂದಗಳನ್ನು ಮಾಡಿಕೊಳ್ಳಬಾರದು. ನೀವು ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಬಲಗೊಳ್ಳುತ್ತದೆ. ನಿಮ್ಮ ಜೀವನವು ಮೊದಲಿನಂತೆಯೇ ಇರುವುದಿಲ್ಲ. ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಅದ್ಭುತವಾಗಿ ಅದು ಇರುತ್ತದೆ. ವಿಶೇಷವಾಗಿ ಮುಂದಿನ 4 ದಿನಗಳಲ್ಲಿ ನೀವು ಕೆಲವು ಜನರಿಂದ ದೂರವಿರಬೇಕು. R, S, M ಮತ್ತು A ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ಬಗ್ಗೆ ಜಾಗರೂಕರಾಗಿರಿ. ಅವರನ್ನು ಸಾಧ್ಯವಾದಷ್ಟು ದೂರವಿಡಿ. ಈ 4 ದಿನಗಳಲ್ಲಿ ಹತ್ತಿರದ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಇದಲ್ಲದೆ ಈ 4 ದಿನಗಳಲ್ಲಿ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ. ಆದರೆ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ. ದೇವರು ಉಳಿದಿದ್ದೆಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂದು ನೀವು ಖಚಿತವಾಗಿಯೂ ಹೇಳಬೇಕು. ಅಷ್ಟೇ ಅಲ್ಲ, ಈ 4 ದಿನಗಳಲ್ಲಿ ಮಹಿಳೆಯರು ಮತ್ತು ಹಿರಿಯರನ್ನು ಗೌರವಿಸಿ ಮತ್ತು ಮಹಿಳೆಯರು ಮತ್ತು ಹಿರಿಯರಿಗೆ ಯಾವುದೇ ಅಗತ್ಯವಿದ್ದಲ್ಲಿ ಅವರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡಿ. ನೀವು ಯಾವುದೇ ಅನಾಥರನ್ನು ನೋಡಿದರೆ ಅವರಿಗೆ ಏನನ್ನಾದರೂ ಸಹಾಯ ಮಾಡಿ. ಅದು ಸರಕುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ಅಥವಾ ಬಟ್ಟೆಯ ರೂಪದಲ್ಲಿ ಅಥವಾ ನೀವು ಏನು ಯೋಚಿಸುತ್ತೀರೋ ಅದು ಇರಲಿ. ಹಾಗಾದರೆ ನಾಳೆ ಏನಾಗುತ್ತದೆ ಎಂದು ತಿಳಿದುಕೊಂಡಿದ್ದೀರಿ. ನೀವು ಇಂದು ಅನುಸರಿಸಬೇಕಾದ ಎಲ್ಲ ಪರಿಹಾರಗಳು ಮತ್ತು ನೀವು ಮಾಡಬೇಕಾದ ಆಚರಣೆಗಳು ಮತ್ತು ನಾಳೆ ನೀವು ಏನು ಮಾಡಬೇಕಾದ ದಾನಗಳನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಯಾರೊಂದಿಗೂ ನಿಮ್ಮ ಪ್ರಯತ್ನಗಳ ಬಗ್ಗೆ ಆಗಲಿ ನಿಮ್ಮ ಯಶಸ್ಸಿನ ಬಗ್ಗೆ ಆಗಲಿ ಹೇಳಿ ಅವರ ಜೊತೆ ಭಾಗಿಯಾಗಬೇಡಿ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ ನಾಳೆ ಎಲ್ಲವೂ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಐ ಪಾಯಿಂಟ್ ನೀಡಲು ಮರೆಯದಿರಿ. ಈ ವಿಡಿಯೋನು ವೀಕ್ಷಿಸಿದ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್.